ಪ್ರಿಯಣ, ಏನ್ ಮಾಡ್ದೆ ನೀನು? ನಾನೇನಣ್ಣ ಮಾಡ್ದೆ? ಅಮಾಯಕಂತರ ನಿನ್ ಕಣ್ ಮುಂದೆ ನಿಂತಿದ್ದೀನಲ್ಲ. ನನಗೆ ಗೊತ್ತು ಕಣೋ, ನೀನ್ ಮಾತಲ್ಲೇ ಮಣ್ಣನ್ನು ಮಾಣಿಕ್ಯ ಮಾಡ್ತೀಯ ಅಂತ. ನಿಜ ಹೇಳೋ, ಚಂದನ ಮನೆ ನೋಡೋ ವಿಚಾರದಲ್ಲಿ ನೀನೇನೋ ಮಾಡಿದ್ಯಾ ಅಲ್ವಾ? ಏನಣ್ಣ ನೀನು ಮನೆ ಒಳಗಡೆ ಅವಮಾನ ಮಾಡಿ ಸಾಲದು ಅಂತ ಹಿತ್ಲಕ್ ಕರ್ಕೊಂಬಂದ್ ಬೇರೆ ಅವಮಾನ ಮಾಡ್ತಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಿನ್ ಮೇಲೆ ನಂಬಿಕೆನೇ ಇಲ್ಲ ಕಣೋ ನನಗೆ. ಅದು ನಿಜನೇ. ರೋಗಿ ವ್ಯಾಧಿ ಏನು ಅಂತ ವೈದ್ಯನ್ ತಾನೇ ಗೊತ್ತಿರುತ್ತೆ. ಏನಂದೆ? ಏನು ಇಲ್ಲಣ್ಣ, ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ. ನಿನ್ ಬಗ್ಗೆ ನನಗ್ ಗೊತ್ತು. ಬಾಯಲ್ಲಿ ಬೆಣ್ಣೆ, ಕಂಕಳಲ್ಲಿ ದೊಣ್ಣೆ. ಅವಳು ಇದೇ ಮನೇಲಿ ಇರ್ಲಿ ಅಂತ ನೀನೇ ಏನಾದ್ರು ಮಾಡಿರ್ತೀಯ? ಅದ್ ಹೆಂಗಣ ಇಷ್ಟು ಕರೆಕ್ಟಾಗಿ ಹೇಳಿದೆ ನೀನು? ಅಂದ್ರೆ ಅಯ್ಯೋ ಪಾಪಿ, ನಾನು ಅನುಮಾನ ನಿಜನೇನೋ? ನೀನು ಇಷ್ಟೊತ್ತು ಅನುಮಾನದಲ್ಲಿ ಕೇಳಿದ್ದ? ಅಯ್ಯಯ್ಯೋ, ಕನ್ಫರ್ಮ್ ಆಗಿ ಕೇಳಿದೆ ಅಂತ ಎಲ್ಲಾನು ಒಪ್ಕೊಂಡ್ಬಿಟ್ನಲ್ಲಣ್ಣ. ಲೋ ಹರಿ, ಯಾಕೋ ಹಿಂಗ್ ಮಾಡ್ತೀಯಾ? ಯಾಕೆ ಅಂದ್ರೆ ಕಷ್ಟಪಟ್ಟು ಚೇಸಿಂಗು ಫೈಟಿಂಗು ಎಲ್ಲ ಮಾಡಿ ತಾಳಿ ಕಟ್ಟಿದ್ ನಾನು. ಇವಾಗ ತಾಳಿ ಬಿಚ್ಚಿಟ್ಟು ಹೋಗ್ಬಿಡ್ತಾಳಂತೆ. ನಾನು ನೋಡ್ಕೊಂಡು ಸರಿ ಆಯ್ತು ಹೊಡ್ ಬಾ ಟಾಟಾ ಬಾಯ್ ಬಾಯ್ ಅಂತ ಸುಮ್ಮನೆ ಇದ್ಬಿಡ್ಬೇಕಾ? ಅಲ್ಲ ಕಣೋ, ಅವಳು ಗೊತ್ತಾದ್ರೆ? ಅಯ್ಯೋ, ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡೋಣ. ರೆಕ್ಕೆ ಬಂದಿರೋ ಗಿಳಿಗೆ ಹೇಗ್ ಚೇಪೆಕಾಯಿ ತಿನ್ಸ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹರಿ, ಮತ್ತೆ ತಪ್ಪು ಮಾಡ್ತಿದ್ದೆ ಕಣೋ ನೀನು. ಅಣ್ಣ, ನಿನಗಾಗ್ಲಿ ಅವಳಿಗಾಗ್ಲಿ ನಾನು ಹೇಳಿರೋ ಸುಳ್ಳು ಮಾತ್ರ ಕಾಣಿಸ್ತಾ ಇದೆ. ನಾನು ಪಟ್ಟಿರೋ ಶ್ರಮ, ನೋವು, ನಾನು ಹಾಕಿರೋ ಕಣ್ಣೀರು ಯಾರಿಗೂ ಕಾಣಿಸಲ್ಲ. ಅವಳು ಸಂತೋಷಕ್ಕೋಸ್ಕರ ನಾನು ಏನೆಲ್ಲ ತ್ಯಾಗ ಮಾಡಿದೀನಿ ಗೊತ್ತಾ? ನನ್ನ ಜೀವನ ಲೆಕ್ಕಿಸದೆ ಹೆದ್ದಾರಿ ಬಿಟ್ಟು ಅಡ್ದಾರಿ ಹಿಡಿದು ಬೆಂಗಳೂರವರೆಗೂ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನಾನು ಅವಳು ಕುತ್ತಿಗೆಗೆ ಅಮ್ಮನ್ ತಾಳಿ ಕಟ್ಟಿರೋದು ಈ ಮನೇಲಿ ಸೊಸೆಯಾಗಿ ಬಾಳ್ಲಿ ಅಂತ, ತಾಳಿ ಬಿಚ್ಚಿಟ್ಟು ಹೋಗ್ಲಿ ಅಂತಲ್ಲ. ಅವಳು ಎಷ್ಟೇ ಮನೆ ನೋಡ್ಲಿ ಅದಕ್ಕೆ ಗುದ್ಲಿ ಏಟ್ ಹಾಕೋದಂತೂ ಗ್ಯಾರಂಟಿ. ಅಯ್ಯೋ, ಮತ್ತೇನಣ್ಣ, ನಾವೇನಿಲ್ಲಿ ಅವಳನ್ನ ಕರ್ಕೊಂಬಂದು ಕಲ್ಲು ಮಣ್ಣು ಹೊರೋಂತ ಕಷ್ಟನ ಕೊಡ್ತಾ ಇದೀವಿ? ಇಲ್ಲ ತಾನೆ, ಆರಾಮಾಗಿ ಇರ್ಲಿ ಅಂತ ಆಸೆ ಪಡ್ತಾ ಇದೀವಿ. ಆಯ ನೋಡಿ ಪಾಯ ಹಾಕಿದ್ರೇನೆ ಬಿಲ್ಡಿಂಗು ಗಟ್ಟಿ ಆಗೋದು. ಇದೆಲ್ಲ ನಾನು ನಿನ್ಗೆ ಹೇಳ್ಕೊಡ್ಬೇಕಣ್ಣ. ಅಲ್ಲ ಕಣೋ, ಆದ್ರೂ ಆ ಹುಡುಗಿಗೆ ಏನಾದ್ರು ನಿಜ ಗೊತ್ತಾಗಿ ಆಮೇಲೆ ಇವಾಗ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವಾಗ ಅವಳ ಮನೆಗೆ ಬಂದ್ಲು ತಾನೆ, ಯುಗಾದಿ ದಿನ ತಗದೆ ಯಾಕೆ? ಹರಿ ಇರ್ಬೇಕಾ? ಡೋಂಟ್ ವರಿ, ಮುಂದೆನೂ ಅವಳು ಇದೇ ಮನೇಲಿ ಇರ್ತಾಳೆ. ಓಕೆನಾ? ಅಣ್ಣ, ಇಲ್ಲಿ ಮಾತಾಡಿರೋದೆಲ್ಲ ಮತ್ತೆ ಅವಳ ಹತ್ರ ಹೋಗಿ ಹೇಳ್ಬೇಡ. ಅಣ್ಣ ಅಂತ ನಂಬಿಕೆ ಮೇಲೆ ಹೇಳಿದೀನಿ, ಅದನ್ನ ಉಳಿಸ್ಕೊ. ಆರ್ಕಿಟೆಕ್ಟ್ ಅಂತ ಸುಳ್ಳು ಹೇಳಿದ್ನಲ್ಲ, ಆ ವಿಷಯದಲ್ಲಿ ಮಾಡ್ದಂಗೆಲ್ಲ ಮಾಡಕ್ ಹೋಗ್ಬೇಡ. ಲೇ ಕರ್ಮ. ಅದಕ್ಕೆ ನೀವು ಸಾರಿ ಅದಕ್ಕೆ ಪ್ಲೀಸ್ ಫೋನ್ ಕೊಡಿ. ಅದಕ್ಕೆ ಯಾರ್ ಪ್ರೊಫೈಲ್ ನೋಡ್ತಾ ಇದ್ದೆ? ಯಾರ ಪ್ರೊಫೈಲು ಇಲ್ಲ, ಅದಕ್ಕೆ ರೀಲ್ಸ್ ನೋಡ್ತಿದ್ದೆ. ಈ ಡವ್ ಎಲ್ಲ ಬೇಡ. ಯಾರು ಇವಳು ಹೇಳು? ನಮ್ ಕಾಲೇಜೇ ಅದಕ್ಕೆ. ಓ, ಇದಕ್ಕೆ ನೀನ್ ಕಾಲೇಜ್ಗೆ ಹೋಗೋದು? ಏನ್ ಅದಕ್ಕೆ ಒಂದೇ ಏಟ್ಗೆ ಈ ಮೈ ಇಮೇಜ್ ನ ಡ್ಯಾಮೇಜ್ ಮಾಡ್ಬಿಟ್ರಲ್ಲ. ನಾನ್ ತುಂಬಾ ಡೀಸೆಂಟ್ ಹುಡುಗ ಅದಕ್ಕೆ. ಓಹೋ, ನಿಜವಾಗ್ಲು ನನ್ನ ಫ್ರೆಂಡ್ಸ್ ಎಲ್ಲ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಮಾಡ್ತಾರೆ. ಆದ್ರೆ ಅವಳೇ ಏನ್ ಮಾಡ್ತಾಳೆ? ಆದ್ರೆ ಅವ್ರ ಕಡೆ ತಿರುಗೂ ನೋಡಲ್ಲ. ನಾನ್ ನೋಡಿದ್ರೆ ಸ್ಮೈಲ್ ಮಾಡ್ತಾಳೆ. ಓಹೋ, ಇಷ್ಟ ದಿನ ಎಲ್ಲಿತ್ತಪ್ಪ? ಏನದ್ಕೆ ಈ ನಾಚಿಕೆ? ಹೋಗಿ ಅದ್ಗೆ ನಾನ್ ನಿಜ ಹೇಳ್ತಾ ಇದ್ದೀನಿ, ಪ್ರಾಮಿಸ್. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಮಾತು. ನಮ್ಮನ್ನ ನೋಡಿದ್ರೆ ಉಗಿತಾಳೆ, ನಿನ್ನ ನೋಡಿದ್ರೆ ಉಪಚಾರ ಮಾಡ್ತಾರೆ, ಏನ್ ಮ್ಯಾಟ್ರು ಅಂತೆಲ್ಲ ಕೇಳ್ತಿದ್ರು. ನಿನ್ ಮನೇಲಿ ಪಾಪು, ಕಾಲೇಜಲ್ಲಿ ರೋಮಿಯೋನಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅದ್ಗೆ. ಆದ್ರೆ ಅವಳು ಕಾಲೇಜಲ್ಲಿ ನನ್ನ ಹತ್ರ ಮಾತ್ರ ಯಾಕೆ ಕ್ಲೋಸು ಅಂತ ಗೊತ್ತಿಲ್ಲ. ನಿನ್ ಪರ್ಸನಾಲಿಟಿನಾ? ಅಯ್ಯೋ ಮೈ, ಪರ್ಸನಾಲಿಟಿ ಅಂದ್ರೆ ಲುಕ್ಸ್ ಅಲ್ಲ ಕಣೋ, ಗುಣ. ನೀನ್ ಒಳ್ಳೆ ಹುಡುಗ ಅಲ್ವಾ, ಅದಕ್ಕೆ.
ಅದಕ್ಕೆ ನೀವು ನನ್ನ ಜೊತೆ ಕಾಲೇಜಿಗೆ ಬರ್ತೀರಾ? ನಿಮಗೆ ಅವಳನ್ನ ತೋರಿಸ್ತೀನಿ. ಆಹಾ, ನೀನ್ ಹುಡುಗಿ ತೋರಿಸ್ತೀಯ ಅಂತ ನಾನ್ ನಿನ್ ಕಾಲೇಜಿಗೆ ಬರ್ಬೇಕಾ? ಅಯ್ಯೋ ಸುಮ್ಮನೆ ಬನ್ನಿ, ಮನೇಲಿ ಒಬ್ಬರೇ ಇರ್ತೀರಾ, ಬೋರ್ ಆಗಲ್ವಾ ನಿಮಗೆ? ನೀವು ಕಾಲೇಜಿಗೆ ಬಂದ್ರೆ ನನ್ನ ಇಮೇಜು ಜಾಸ್ತಿ ಆಗುತ್ತೆ ಗೊತ್ತಾ? ನನ್ನಿಂದ ನಿನ್ ಇಮೇಜ್ ಜಾಸ್ತಿ ಆಗತ್ತಾ? ನಿಮಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಅತ್ತಿಗೆ ಡಿಸ್ಟ್ರಿಕ್ಟ್ಗೆ ಫಸ್ಟು ಗೋಲ್ಡ್ ಮೆಡಲ್ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಆಗ ನನ್ನ ರೆಸ್ಪೆಕ್ಟ್ ಆಟೋಮೆಟಿಕ್ ಆಗಿ ಇರುತ್ತೆ ತಾನೆ? ಪ್ಲೀಸ್ ಅತ್ತಿಗೆ, ನಾಳೆ ನಿಮ್ಮನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ ಅಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ. ಏನು ಇಬ್ರು ಏನೋ ಪ್ಲಾನ್ ಮಾಡ್ತಿರೋ ಆಗಿದೆ? ಅಣ್ಣ ಅಣ್ಣ ಏನಿಲ್ಲ ಅಣ್ಣ, ರೀಲ್ಸ್ ನೋಡಿ ನಗ್ತಾ ಇದೀವಿ ಅಷ್ಟೇ ಅಲ್ವಾ ಅತ್ತಿಗೆ? ಸರಿ ಸರಿ, ಸ್ವಲ್ಪ ಶೆಟ್ರಂಗಡಿಗೆ ಹೋಗಿ ಸಕ್ಕರೆ ಜೀರಿಗೆ ಮೆಣಸು ತಂದು ಕೊಡ್ತೀಯಾ? ಅಯ್ಯಯ್ಯೋ, ಸತ್ಯವಾಗ್ಲೂ ನನ್ನ ಕೈಲಾಗಲ್ಲ, ನೀನೇ ಹೋಗ್ತಾಗ ಬಾ. ಏಯ್, ಕ್ವಿಂಟಾಲ್ ಗಟ್ಲೆ ಮೂಟೆ ಹೊತ್ಕೊಂಬ ಅಂತ ಹೇಳ್ತಿಲ್ವೋ? ಎಲ್ಲ ಕಾಲ್ ಕೆಜಿ ತಂದ್ರೆ ಸಾಕು. ಆಗಲ್ಲ ಅಣ್ಣ, ನನ್ ಕೆಲಸ ಇದೆ. ಅಣ್ಣ ಕೊಡಿಲಿ, ನಾನ್ ತರ್ತೀನಿ. ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಏನೂ ಬೇಕಾಗಿಲ್ಲ, ನಾನೇ ತರ್ತೀನಿ. ಹಂಗೆ ಹೋದ್ರೆ ಯಾರು ಸಾಮಾನು ಕೊಡಲ್ಲ, ತಗೋ ದುಡ್ಡು. ಸಕ್ಕರೆ ಜೀರಿಗೆ ಮೆಣಸು ಅಷ್ಟೇ. ನೀವಿಬ್ರು ಮಾತಾಡ್ತಿರೋದು ನೋಡದೆ ಒಂದು ಖುಷಿಮ್ಮ. ಮೈ ಇಷ್ಟೊಂದು ನಗದನ ನಾನು ಯಾವತ್ತೂ ನೋಡೇ ಇಲ್ಲ. ಅವನು ಯಾವಾಗ್ಲೂ ಬೇಜಾರಲ್ಲೇ ಇರೋನು. ಚಿಕ್ಕ ಮಗು ಅಣ್ಣ ಅವನು. ಅವನೇ ನನ್ಗೆ ಈ ಮನೇಲಿ ಬೆಸ್ಟ್ ಫ್ರೆಂಡ್. ಹೌದಮ್ಮ, ನಿನಗವನು ಮಗು ಥರ, ಆದ್ರೆ ಅವನಿಗೆ ನೀನು ಅಮ್ಮನೇ. ಹರಿ ಏನೋ ನಿನ್ನ ಹತ್ರ ಸುಳ್ಳು ಹೇಳ್ದ, ಆದ್ರೆ ಮೈ ಏನ್ ತಪ್ಪು ಮಾಡ್ದ? ನಾವೆಲ್ಲರೂ ಏನ್ ತಪ್ಪು ಮಾಡಿದ್ವಮ್ಮ? ಸಂತೋಷ ಅಂದ್ರೆ ಇನ್ಯಾರ್ದೋ ಪಾಲು ಅನ್ಕೊಂಡಿದ್ ನಮ್ ಬದುಕು ಬದಲಾಗಿರೋದೇ ನೀನ್ ಬಂದ್ಮೇಲಮ್ಮ. ದಯವಿಟ್ಟು ನಮ್ಮನ್ನ ಬಿಟ್ಟು ಹೋಗ್ಬೇಡಮ್ಮ. Enemies ahead! ಏಯ್, ಸೌಂಡ್ ಸ್ವಲ್ಪ ಕಡಿಮೆ ಮಾಡ್ರು. ಕಂಟಿಗೆ ಏನಾದ್ರು ಎಚ್ಚರ ಇದ್ರೆ ನಿಮ್ ಕಂಠ ಕಿತ್ತಾಕ್ಬಿಡ್ತಾನೆ ಅಷ್ಟೇ. ಕಿತ್ತಾಕ್ಬಿಡ್ತಾನೆ. ಅವನೇನ್ ದೊಡ್ಡಿದ, ಅವನಿದ್ರೆ ನಾವೇನ್ ಎದ್ರಕೊಂಡ್ಬಿಡ್ತೀವ? Enemy down! Enemy down! ತಡಿಯಪ್ಪ. ಏ ಹೊಡಿಯೋ, ನಾನು ಬ್ಯಾಕಪ್ ಕೊಡ್ತೀನಿ, ಹೊಡಿ. ಇವನ್ ಯಾಕೆ ಇಲ್ಲಿ ಮಲಗಿದಾನೆ? ಏಯ್ ಎದೋಳ, ಏನೋ ಗುರಾಯಿಸ್ತಾ ಇದ್ಯಾ? ಕಣ್ಗುಡ್ಡೆ ಕಿತ್ತು ಗೋಲಿ ಆಡ್ಬಿಡ್ತೀನಿ, ಎದೋಳ ಮೇಲಕ್ಕೆ. ಏನಪ್ಪ ಆಯ್ತು? ಏಯ್ ನೀನ್ ಸುಮ್ನೆರಾ? ನನ್ನ ಮರ್ಯಾದೆ ತೆಗೆ ಕೊಟ್ಟಿದ್ಯಾನ ನೀನು? ನನ್ನ ಘನತೆ ಏನು, ನನ್ನ ಗೌರವ ಏನು? ಮಿಸ್ಟರ್ ಗತ್ತು ಗಾಂಭೀರ್ಯ, ನಿಮ್ ಕತ್ ಕೆಳಗೆ ಹಾಕುವಂತ ಕೆಲಸ ಇವಾಗ ನಾನು ಏನ್ ಮಾಡಿದೆ? ಇಲ್ಲಿ ಯಾಕೆ ಮಲಗಿದ್ಯಾ? ನೀನು 15 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ಯಾ ನೋಡು, ಬೇರೆ ಫ್ಲೋರ್ಗೆ ಹೋಗೋಣ ಅಂದ್ರೆ ಲಿಫ್ಟರ್ಕ್ ಆಗ್ತಾ ಇಲ್ಲ, ಅದಕ್ಕೆ. ಜಾಡ್ಸ್ ಒದ್ದ ಅಂದ್ರೆ ತಿಂದಿರೋದೆಲ್ಲ ಆಚೆ ಬಂದ್ಬಿಡ್ಬೇಕು. ಯೋ, ಮಲ್ಗಿರೋರ್ನೆಲ್ಲ ಎಬ್ಬಿಸ್ಬಿಟ್ಟು ಯಾಕೆ ತೊಂದರೆ ಕೊಡ್ತಿದ್ಯಾ? ಹೋಗ್ ಬಿದ್ಗೋ. ಮೈ ಹೇಳಿದ್ ಕೇಳಿಸಿಲ್ವಾ? ಎದ್ದು ಹೋಗು ಒಂದೇ. ಎದ್ದೋಗು ಅಂದ್ರೆ ಇಷ್ಟೊತ್ತಲ್ಲಿ ಎಲ್ಲಿ ಎದ್ದೋಗಿ ಸಾಯ್ಲಿ ನಾನು? ಸ್ವಲ್ಪ ಜಾಸ್ತಿ ಆದ್ರೆ ಸಾಕು, ತಲೆ ನೆಟ್ಗಿರಲ್ಲ ನಿಂದು. ನಿನ್ನ ತಲೆ ನೆಟ್ಗಿದೆಯೇನೋ? ಸೊಸೆನ ಒಬ್ಬಳನ್ನೇ ರೂಮಲ್ಲಿ ಬಿಟ್ಟು ಇಲ್ಲಿ ಬಂದು ಫೋನಲ್ಲಿ ಕೋತಿ ಆಟ ಆಡ್ತಾ ಇದೆಯಲ್ಲ. ಅಪ್ಪ ಬಿಡಪ್ಪ, ಹೋಗ್ಲಿ. ಏನೋ ನೀನೋಗಿ ಬ್ರಹ್ಮಚಾರಿ, ಸುಮ್ಮನೆ. ಅವನು ಮದ್ವೆ ಆಗಿದ್ದಾನೆ, ಹೆಂಡತಿ ಜೊತೆ ಮಲ್ಗೋದ್ ಬಿಟ್ಬಿಟ್ಟು ನಿಮ್ಗಳ ಜೊತೆ ಏನೋ ಮಲ್ಗೋದು? ಅಪ್ಪ ಸುಮ್ನಿರಪ್ಪ, ಅವನು ಇಲ್ಲೇ ಮಲಗ್ತಾನೆ, ನೀನ್ ದಯವಿಟ್ಟು ಸುಮ್ನಿರಪ್ಪ. ಏಯ್ ಮುಚ್ಚು ಬಾಯ್.
ನಾನು ನೋಡ್ತೀನಿ. ಏಯ್, ಏನ್ ಅವ್ರ ಮುಖ ನೋಡ್ತಾ ಇದ್ಯಾ? ಎತ್ಕೊಳ್ಳೋ ಹಾಸಿಗೆ ತಿಂಬೋ. ಬಡಿಯ ಬಾಗ್ಲು. ನೀನ್ ಬಾಗಿಲು ಬಡಿತೀಯಾ ಇಲ್ಲ ನಾನೇ ಹೊಡಿಬೇಕಾ? ಬೇಡ 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 ಬೇಡ, ನಾನೇ ಬಿಡ್ತೀನಿ. ಚಂದನ ಅವರೇ, ಅಯ್ಯಯ್ಯಯ್ಯ, ರೀ ಅಂತೆ ರೀ. ರೀ ಅಂದ್ರೆ ತುಳು ಸಾಯ್ಸಾಕ್ಬಿಡ್ತೀನಿ. ಹೆಸರಿಡ್ ಕರಿಯ. ಚಂದನ, ಚಂದನ. ಹಾ, ಹಂಗೆ ಇನ್ನೂ ಜನ ಕರಿ. ಚಂದನ, ಚಂದನ, ಚಂದನ. ಅದು ಅಪ್ಪ ಹೇಳಿದ್ರು ನಾನು ಒಳಗಡೆ ಮಲ್ಕೋಬೇಕಂತೆ. ಗಂಡ ಹೆಂಡತಿ ಅಂದ್ಮೇಲೆ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದು ಬಿಟ್ಬಿಟ್ಟು ಏನಮ್ಮ ಒಳಗೆ ಹೊರಗೆ ಊರಲ್ಲೆಲ್ಲ ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ನೀವ್ ಹಿಂಗ್ ಮಾಡಿದ್ರೆ ನನ್ನ ತಾತ ಹೆಂಗಾಗೋದು? ಕರಿಯಮ್ಮ, ನಿನ್ ಗಂಡನ್ನ ಒಳಗೆ ಕರ್ಕೊಂಡು ಹೋಗೋ. ಏಯ್, ನೀನು ಒಬ್ನೇ ಮಲಗೋದಿಕ್ಕೇನೋ ನಾನು ನಿಮ್ಮ ಅಮ್ಮನ ತಾಳಿನ ನಿನ್ ಕೈ ಕೊಟ್ಟು ಆ ಹುಡುಗಿ ಕಟ್ಟು ಅಂತ ಹೇಳಿದ್ದು. ಏಯ್, ಹೋಗ ಒಳಗೆ. ಹರಿ, ಬೇಡ ಕಣೋ. ಏಯ್, ನೀನ್ಯಾಕೆ ಅವನ್ ತಡಿತಾ ಇದೀಯಾ? ಅವನ್ ಪಕ್ಕದಲ್ಲಿಲ್ಲ ಅಂದ್ರೆ ನಿನಗೆ ನಿದ್ದೆ ಬರಲ್ಲ ಅಲ್ಲ? ಅದಕ್ಕೆ ನೀನು ಬೇಗನೆ ಮದುವೆ ಆಗುವಂತ ಬಡ್ಕೊಳ್ಳೋದು. ಐ, ನಡಿಯೋ ಒಳಗಡೆ. ನನ್ನ ಯಾಕೆ ಹೆಂಗ್ ಗುರೈಸ್ತಾ ಇದ್ದೀರಾ? ನಂಗೇನೋ ಗೊತ್ತಿಲ್ಲ, ಏನ್ ನಡೀತಿದೆ ಅಂತ ನೀವೆಲ್ಲ ನೋಡ್ತಿದ್ದೀರಲ್ಲ. ಜೋಪಾನವಾಗಿ ಬಾಗಿಲು ಹಾಕೊಳ್ಳಮ್ಮ. ಇವನೇನಾದ್ರು ಜಾಸ್ತಿ ಮಾತಾಡಿದ್ರೆ ನನ್ಗೆ ಹೇಳು, ಬಂದು ಒಂದೇ ಒಂದು ಡಿಶ್ ಹೊಡಿತೀನಿ ಇವನ್ಗೆ. ಲವ್, ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ನಿಂತಿದ್ಯಾ? ಬಾಗ್ಲ ಒಳಗಡೆಯಿಂದ ಚಿಲ್ಕ ಹಾಕೊಳ್ತೀಯೋ ಇಲ್ಲ ಆಚೆಯಿಂದ ನಾನೇ ಬೀಗ ಹಾಕ್ಲೋ? ಬೇಡ 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 ಬೇಡ, ನಾನು ಹಾಕ್ತೀನಿ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮವಾ? ಕೂಲ್ ಕೂಲ್ ಕೂಲ್, ಗೊತ್ತಾಯ್ತು ಗೊತ್ತಾಯ್ತು. ಇದೆಲ್ಲ ನನಗೋಸ್ಕರ ಅಲ್ಲ, ಅಪ್ಪನಿಗೋಸ್ಕರ. ಅಪ್ಪ ಹೇಳಿದ ಮಾತನ್ನ ಮೀರಕ್ಕಾಗತ್ತಾ? ಹಾಗಂತ ಅಪ್ಪ ಹೇಳ್ದಂಗೆಲ್ಲ ನಾನೇನು ಮಾಡಲ್ಲ, ನೀವು ಭಯ ಪಡ್ಬೇಡಿ. ನಂಬಿಕೆಗೆ ಇನ್ನೊಂದು ಹೆಸರೇ ಹರಿ ಅಂತ ನಿಮ್ಗೆ ಗೊತ್ತು ತಾನೆ. ನೀವು ನನ್ನ ಜೊತೆ ಒಂದು ರಾತ್ರಿ ಒಂದು ಹಗಲು ಟ್ರಾವೆಲ್ ಮಾಡಿದ್ದೀರಾ. ಒಂದ್ಸಲ ಆದ್ರೂ ನಾನು ನಿಮ್ಮನ್ನ ಸುಮ್ಮನೆ ಏನು ಮಾತಾಡ್ಬೇಡಿ. ಅಲ್ಲ, ಈ ಹರಿ ಬಗ್ಗೆ ನೀವೇನೋ ತಪ್ಪು ತಿಳ್ಕೊಬೇಡಿ ಅಂತ. ಆಯ್ತು ಬಿಡಿ, ನೀವು ಟೆನ್ಷನ್ ಆಗ್ಬಿಡಿ, ಪಕ್ಕದಲ್ಲಂತೂ ಆಗಲ್ಲ. ಇಲ್ಲೇ ಎಲ್ಲಾದ್ರೂ ಮಲ್ಕೋತೀನಿ.
ನಮ್ಮಪ್ಪ ಅಪರೂಪಕ್ಕೆ ಒಂದೊಂದೊಳ್ಳೆ ಕೆಲಸ ಮಾಡ್ತಾನೆ. ಇವತ್ ನಿದ್ದೆ ಬರ್ದೇ ಇದ್ರೂ ಪರವಾಗಿಲ್ಲ, ಕಣ್ ತುಂಬಾ ನೋಡೋಕಾದ್ರೆ ಸಾಕು. ಹರಿ ಹರಿ ಬಾಗಿಲು ತೆಗಿಯೋ. ಹರಿ, ಅಯ್ಯಯ್ಯೋ ದೇವ್ರೆ, ಈ ಅಡಿಗೆ ಭಟ್ಟ ನಾನ್ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಅನ್ಸುತ್ತೆ. ಅಪ್ಪ ಮಾಡಿರೋ ಒಳ್ಳೆ ಕೆಲ್ಸನ ಹಾಳು ಮಾಡಕ್ಕೆ ಕಾಯ್ತಾ ಇರ್ತಾನೆ. ಹೇ, ಹೇಳದ್ ಕೇಳಿಸ್ತೇನೋ, ತೆಗಿಯೋ ಬಾಗಿಲ್ನ. ಅಣ್ಣ ಅವನು ಅಲ್ಲೇ ಮಲ್ಗಿ ಬಿಡೋಣ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಮಲ್ಕೋ ನೀನು. ಹರಿ, ತೆಗಿಯೋ ಬಾಗ್ಲು. ಅಣ್ಣ ನಾನು ಮಲಗಿದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಹೊಡೆದ ಅಂದ್ರೆ ತೆಗಿಯೋ ಬಾಗ್ಲು. ಎದ್ದು ಬಾರ ಆಚೆ, ಬಾರ. ಆಯ್ತಾಯ್ತು, ಬಂದೆ ಬಂದೆ. ಅಣ್ಣ, ಅಪ್ಪ ಬಂದು ಮತ್ತೆ ಏನಾದ್ರು ಬೈದ್ರೆ? ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ಮೊದ್ಲು ಹೊರಗಡೆ ಬಂದ್ ಮಲ್ಕೋ. ನೀನ್ ಮಲ್ಕೊಳಮ್ಮ, ಮಲ್ಕೋ. ಏನೋ ಅಪ್ಪ ಹೇಳಿದ ತಕ್ಷಣ ಒಳಗೋಗಿ ಮಲ್ಕೊಂಡ್ಬಿಡ್ತೀಯಾ? ಅಪ್ಪ ಹೇಳೋದ್ರಲ್ಲಿ ಏನಣ್ಣ ತಪ್ಪು? ಮದ್ವೆ ಆಗಿದ್ದಾನೆ ಅಂದ್ಮೇಲೆ ಅದಕ್ಕೆ ರೂಮಲ್ಲಿ ಹತ್ತ ಮಲಗಬೇಕು ಅಲ್ವೋ? ಹಾಗೆಲ್ಲ ಅವನು ಒಳಗೆ ಮಲ್ಗೋ ಹಾಗಿಲ್ಲ, ಸುಮ್ಮನೆ ಬಿದ್ಕೋ ನೀನ್ ಇವಾಗ. ಅವನಲ್ಲಿ ಮಲಗಿದ್ರೆ ನಿನ್ಗೇನಣ್ಣ ಪ್ರಾಬ್ಲಮ್ಮು? ಹೌದು, ನನಗ್ ಪ್ರಾಬ್ಲಮ್. ಬಿದ್ಕೋ ಅಂತ ಹೇಳ್ದೆ ತಾನೆ, ಈಗ ಮಾತು ಬೇಡ, ಸುಮ್ಮನೆ ಮಲ್ಕೋ. ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಬಿದ್ಕೊಳ. ಗಂಟಿ ಬಂದ, ಇರು ಕಾಫಿ ಕೊಡ್ತೀನಿ. ಯಾಕೋ ಗಂಟಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ನಿಂದೆ ಕೇಳ್ತಾ ಇರೋದ್ ಕಣೋ, ಏನಾಯ್ತು ನಿಂಗೆ? ಮಾತಾಡ್ಬೇಡ ನೀನು. ಯಾಕೋ, ನಾನೇನೋ ಮಾಡ್ದೆ? ನೋಡ್ತಿಲ್ವಾ ಅಣ್ಣ ಏನ್ ಮಾಡ್ತಿದ್ಯಾ ಅಂತ? ಓ, ನಿನ್ ಬಟ್ಟೆ ಒಗಿತಿಲ್ಲ ಅಂತನಾ? ಬಕೆಟ್ ಚಿಕ್ತು ಕಣೋ, ಇದು ಒಗದ್ ಮುಗಿದ ಮೇಲೆ ನಿಂದು ಒಗಿತೀನಿ. ಬಕೆಟ್ ಮಾತ್ರ ಅಲ್ಲ ಅಣ್ಣ, ನಿನ್ ಮನ್ಸು ಕೂಡ ಚಿಕ್ದೆ. ಏನಾಯ್ತು ಕಂಟಿ? ಮನುಷ್ಯ ಆದವನ್ಗೆ ಸ್ವಾರ್ಥ, ಅಸೂಯೆ ಎಲ್ಲ ಇರುತ್ತೆ, ಅದು ಸಹಜ. ಆದ್ರೆ ನಮ್ಮ ಅಣ್ಣಂಗೆ ಅದೆಲ್ಲ ಇರಲ್ಲ. ದೇವರಂತ ಮನುಷ್ಯ ಅನ್ಕೊಂಡಿದ್ದೆ, ಆದ್ರೆ ನೀನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಣ್ಣ. ಕಂಟಿ, ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ದಯವಿಟ್ಟು ನೇರವಾಗಿ ಹೇಳು. ಬಣ್ಣ ಹಾಕ್ದೆ ನಾಟಕ ಮಾಡ್ಬೇಡ ಅಣ್ಣ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಗೊತ್ತಾಗ್ತಿಲ್ಲ ಕಣೋ, ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹರಿ ಅವನ್ ರೂಮಲ್ಲಿ ಮಲ್ಗಬಾರ್ದು ಅಂತ ಯಾಕಣ್ಣ ಹೇಳ್ತಿದ್ಯಾ? ಮದ್ವೆ ಆದ್ಮೇಲೂ ಈಗ್ಲೂ ಯಾಕೆ ಅವ್ನು ಹೊರಗೆ ಮಲ್ಗಬೇಕು? ನಿನ್ನೆ ಅಪ್ಪ ಬಂದು ಅವನ್ನ ಒಳಗ್ ಮಲ್ಗ್ಸಿದ್ರು, ಆದ್ರೂ ನೀನ್ ಯಾಕಣ್ಣ ಬಾಗ್ಲು ತಟ್ಟೆ ಅವನ ಹೊರಗ್ ಕರ್ದೆ? ಅದು ಕಂಟಿ, ಎಲ್ಲ ಗೊತ್ತು ಬಿಡೋಣ. ನಿನಗ್ ಮದ್ವೆ ಆಗಿಲ್ದಿರುವಾಗ ನಿನ್ ತಮ್ಮ ಅವನ ಹೆಂಡತಿ ಜೊತೆ ಖುಷಿಯಾಗಿರೋದನ್ನ ನೋಡಕ್ಕೆ ನಿನಗ್ ಕಷ್ಟ ಆಗ್ತಿರ್ಬೇಕಲ್ವಾ? ನಿನ್ ಸ್ವಾರ್ಥಕ್ಕೆ ನಿನ್ ತಮ್ಮನ ಜೀವನನ ಬಲಿ ಕೊಡ್ತಿದ್ಯಾ ಅಣ್ಣ. ಚೆನ್ನಾಗಿದೆ. ನೀನ್ ಮಾಡ್ತಿರೋದು ನಿಂಗೆ ಸರಿ ಅನಿಸ್ತಿದ್ಯಾ ಅಣ್ಣ?
ನಾನು ಹೇಗೂ ನಿನಗೆ ಅರ್ಥ ಮಾಡಿಸ್ಲಿ ಗಂಟಿ. ಏನ್ ಪರಿಸ್ಥಿತಿ, ಏನ್ ಪರಿಸ್ಥಿತಿ ಅಣ್ಣ? ಇದನ್ನ ಪರಿಸ್ಥಿತಿ ಅನ್ನಲ್ಲ, ಸ್ವಾರ್ಥ ಅಂತಾರೆ. ಅದು ನೀನು ಈ ತರದನು ಅಂತ ಅನ್ಕೊಂಡಿರಲಿಲ್ಲ ಬಿಡೋಣ. ನಿನ್ಗಿಂತ ಮೊದಲು ಮದುವೆ ಆದ್ರೆ ನಿನ್ ತಮ್ಮಂದಿರು ಖುಷಿಯಾಗಿರ್ಬಾರ್ದು ಅಲ್ವಾ? ಮಲ್ತಾ